ವೇತನ ಆಯೋಗಕ್ಕೆ ನಮ್ಮನ್ನು ಪರಿಗಣಿಸಿ. ನಿವೃತ್ತ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದಲ್ಲಿ ಅನ್ಯಾಯವಾಗಿದ್ದು ಅದನ್ನ ಸರ್ಕಾರ ಸರಿಪಡಿಸಬೇಕೆಂದು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಸಂಚಾಲಕ ರಾಜಣ್ಣ ಒತ್ತಾಯಿಸಿದ್ದಾರೆ. ನಾವು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದೇವೆ. ಯಾಕೆ ಈ ರೀತಿ ಆದಂತಂದರೆ ಪ್ರತಿ ಸರಿ ಆಯೋಗ ಆಗಿದ್ದ ಸಂದರ್ಭದಲ್ಲಿ ಈ ಹಿಂದಿನ ಆಯೋಗದಲ್ಲಿ 3 ತಿಂಗಳು ಆರ್ಥಿಕ ಗ್ಯಾಪ್ನಲ್ಲಿ ಅವ್ರು ಕೊಡ್ತಾ ಇದ್ರು. ಆದರೆ ಈ ಸರ್ತಿ ಮಾತ್ರ 25 ತಿಂಗಳ ಕಾಲ ವೇತನ ಆಯೋಗ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಮೀನಮೇಷ ಅನಿಸಿಟ್ಟು 25 ತಿಂಗಳ ನಂತರ ಕೊಟ್ಟಿದೆ. ಆ 25 ತಿಂಗಳು ಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ನೋಷನಲ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ವೇತನವನ್ನು ಪರಿಗಣಿಸ್ತಾರೆ. ಕಾಲ್ಪನಿಕವಾಗಿ ವೇತನವನ್ನು ಪರಿಗಣಿಸಿರೋದ್ರಿಂದ 1/8/2024 ನಮಗೆ ಬರ್ತಕ್ಕಂಥ ಸೌಲಭ್ಯ ಬರ್ತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿರೋದ್ರಿಂದ ನಾವು ನಮಗೆ ಬರಬೇಕಾಗಿರ್ತಕ್ಕಂಥ DCR ಆಗಿರ್ಬೋದು, ಕಮ್ಯುಟೇಷನ್ ಆಗಿರ್ಬೋದು ಮತ್ತು EL ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು ಅದನ್ನು 6ನೇ ವೇತನಕ್ಕೆ ಪಡಿತಾ ಇದ್ದೀವಿ ಅಂತ. ನಮ್ಗೆ 7ನೇ ವೇತನವನ್ನು ಕೊಟ್ಟರು ಸಹ ನಮ್ಗೆ ಬರ್ತಕ್ಕಂಥ ಸೌಲಭ್ಯಗಳು 6ನೇ ವೇತನದಾಗಿರೋದ್ರಿಂದ ಎಲ್ಲ ನೌಕರಿಗೆ ಸುಮಾರು HRMS ಮಾಹಿತಿ ಪ್ರಕಾರ ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರ 17,625 ನಾವು ಇದ್ದೀವಿ. ಈ 17,625 ಇಡೀ ರಾಜ್ಯದಲ್ಲಿ ಎಲ್ಲ 25. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ರಾಜ್ಯಾದ್ಯಂತ ನಾವು 17,000 ಜನರಿದ್ದೇವೆ. 2022-23 ಮಧ್ಯೆ ನಾವು ಸೇವೆಯಿಂದ ನಿವೃತ್ತರಾಗಿದ್ದೇವೆ. ಆದರೂ ನಮ್ಮನ್ನ ಪರಿಗಣಿಸಿಲ್ಲ. ನಮ್ಮನ್ನ ಸರ್ಕಾರ ಪರಿಗಣಿಸಿ ನ್ಯಾಯ ಕೊಡುವಂತೆ ಮನವಿ ಮಾಡಿದ್ದಾರೆ.